ಮೇಡಮ್, ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ರಾಜಕಾರಣದ ಸ್ವರೂಪ ಅಂದರೆ ನೀವು ಅಂಬರೀಷ್ ಅವರಿದ್ದಾಗಿಂದ ಕೂಡ ನೋಡ್ತಾ ಇದ್ದೀರಿ. ಈಗ ಹೇಗೆ ಬದಲಾಗಿದೆ ಅನ್ನಿಸ್ತದೆ? ಅಂದರೆ ಒಂದು ನಾಯಕತ್ವ ಬದಲಾವಣೆ ಆಗಿರ್ಬೋದು. CM ಸಿದ್ದರಾಮಯ್ಯ ಅವರು ನಿರ್ಗಮಿಸಿದ್ದಾರೆ, DK ಶಿ ಅವರು CM ಆಗ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ರಾಜಕಾರಣದ ರೀತಿಗಳ ಬಗ್ಗೆ ಹೇಗೆ ಹೇಳ್ತೀರಿ? ಇದು ಒಂಥರ ನಾವು ಎಲ್ಲರೂ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅನಿಸುತ್ತೆ. ಯಾಕೆಂದರೆ 2 ವರ್ಷಗಳ ಇಂದನೂ ಇದೇ ಒಂದು ಮಾತು ನಡೀತಾ ಇದೆ, CM ಚೇಂಜ್ ಆಗ್ತಾರಾ ಇಲ್ವೋ ಅನ್ನೋದು ಆಗಿದೆ. ಅದು ಪಕ್ಷದ ಒಂದು ಅವರ ಹೈಕಮಾಂಡ್ ನಿರ್ಧಾರ ಆಗಿರ್ಬೋದು. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಸರ್ಕಾರ ಇರಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಿರಲಿ, ನಮಗೆ ಬೇಕಾಗಿರೋದು ಜನಕ್ಕೆ ಒಳ್ಳೆಯ ಆಡಳಿತ ಕೊಡುವಂಥ ಒಂದು ಗೌರ್ಮೆಂಟ್ ಬೇಕು. ಅದನ್ನೇ ನಾವು ಎದುರು ನೋಡ್ತೀವಿ, ತಪ್ಪುಗಳಾದರೆ ಪ್ರಶ್ನಿಸ್ತೀವಿ. ನೀವು ರಾಜಕಾರಣಕ್ಕೆ ಕೂಡ ಅನಿರೀಕ್ಷಿತವಾಗೇ ಬಂದಂಥ ಸಂದರ್ಭ. ಸೊ ಹಾಗಾಗಿ ಈಗ ಈ ರಾಜಕಾರಣದ ಸ್ಥಿತಿಗತಿ ಮತ್ತು ಸ್ವರೂಪ ಹೇಗೆ ಬದಲಾಗಬೇಕು ಅಂತ ಕರ್ನಾಟಕದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ರಾಜಕಾರಣದಲ್ಲಿ ಏನಾಗಿದೆ ಅಂದರೆ, ಆಪೋಸಿಷನ್ ಅಂದರೆ ಬರೀ ಪ್ರತಿಯೊಂದನ್ನು ಟೀಕೆ ಮಾಡೋದು, ಪ್ರತಿಯೊಂದನ್ನು ಕ್ರಿಟಿಸೈಸ್ ಮಾಡೋದು, ಒಳ್ಳೆಯದಿರಲಿ ಕೆಟ್ಟದಿರಲಿ. ಅದನ್ನು ನಾವು ಈಗ ನನ್ನ ಅನುಭವದಲ್ಲಿ ನಾನು ನೋಡ್ತಾ ಬಂದಿರೋದ್ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇರಲಿ, ಮೋದಿಯವರ ಒಂದು BJP ಸರ್ಕಾರ ಇರಲಿ, ಹಲವಾರು ಒಳ್ಳೆ ಒಂದು ಸ್ಕೀಮ್ಸ್ ತಂದಿದ್ದಾರೆ, ಬದಲಾವಣೆಗಳು ನಮ್ಮ ದೇಶದಲ್ಲಿ ಈ ಕಳೆದ 12 ವರ್ಷಗಳಲ್ಲಿ ತಂದಿದ್ದಾರೆ. ಆದರೆ ಅದರಲ್ಲಿ ನಿಮಗೆ ಪ್ರಶ್ನಿಸೋವಂಥ ವಿಚಾರಗಳು ಇದ್ದೇ ಇರುತ್ತವೆ. ಯಾರೂ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಳ್ಳೆಯದು ನಡೆದಾಗಲೂ ನೀವು ಅದನ್ನು ಟೀಕಿಸೋದು, ಅದನ್ನು ಅಪೋಸ್ ಮಾಡೋದು, ಅದನ್ನು ಜನಕ್ಕೆ ತಲುಪದೇ ಇರೋ ಒಂದು ಪ್ರಯತ್ನ ಮಾಡೋದು, ಇದು ನನಗೆ ವಿಪಕ್ಷಗಳು ಮಾಡುವಂಥ ಈ ವಿಚಾರ ನನಗೆ ತುಂಬಾ ಬೇಜಾರಾಗುತ್ತೆ, ಇಷ್ಟ ಆಗೋದಿಲ್ಲ. ಇದು ನಮ್ಮಲ್ಲಿ ಬದಲಾವಣೆ ಆಗಬೇಕು. ಈಗ ಇಸ್ರೇಲಲ್ಲಿ ಒಂದು ವಾರ್ ನಡೆದಾಗ ಅಲ್ಲಿ ಅಪೋಸಿಷನ್ ಲೀಡರ್ಸ್ ಎಲ್ಲ ಜೊತೆಗೂಡಿ, ಇಲ್ಲ ನಾವು ಗೌರ್ಮೆಂಟ್ ಜೊತೆಲಿದ್ದೀವಿ, ವಿ ಸಪೋರ್ಟ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಅಂಥ ಹೇಳಿಕೆಯನ್ನು ಅಲ್ಲಿ ಅಪೋಸಿಷನ್ ಲೀಡರ್ ಕೊಟ್ಟಿರ್ತಾರೆ. ಅಂಥ ಒಂದು ಸಿಸ್ಟಮ್ಮು ನಮ್ಮಲ್ಲಿ ಬರೋವರೆಗೂ ನಮ್ಮ ದೇಶ ಇನ್ನು ಅಭಿವೃದ್ಧಿ ಆಗೋಕ್ಕೆ ಚಾನ್ಸ್ ಇಲ್ಲ. ಎಸ್ ಮೇಡಮ್, ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ರಾಜಕಾರಣದ ಸ್ವರೂಪ ಅಂದರೆ ನೀವು ಅಂಬರೀಷ್ ಅವರಿದ್ದಾಗಿಂದ ಕೂಡ ನೋಡ್ತಾ ಇದ್ದೀರಿ. ಈಗ ಹೇಗೆ ಬದಲಾಗಿದೆ ಅನ್ನಿಸ್ತದೆ? ಅಂದರೆ ಒಂದು ನಾಯಕತ್ವ ಬದಲಾವಣೆ ಆಗಿರ್ಬೋದು. CM ಸಿದ್ದರಾಮಯ್ಯ ಅವರು ನಿರ್ಗಮಿಸಿದ್ದಾರೆ, DK ಶಿ ಅವರು CM ಆಗ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ರಾಜಕಾರಣದ ರೀತಿಗಳ ಬಗ್ಗೆ ಹೇಗೆ ಹೇಳ್ತೀರಿ? ಇದು ಒಂಥರ ನಾವು ಎಲ್ಲರೂ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅನಿಸುತ್ತೆ. ಯಾಕೆಂದರೆ 2 ವರ್ಷಗಳ ಇಂದನೂ ಇದೇ ಒಂದು ಮಾತು ನಡೀತಾ ಇದೆ, CM ಚೇಂಜ್ ಆಗ್ತಾರಾ ಇಲ್ವೋ ಅನ್ನೋದು ಆಗಿದೆ. ಅದು ಪಕ್ಷದ ಒಂದು ಅವರ ಹೈಕಮಾಂಡ್ ನಿರ್ಧಾರ ಆಗಿರ್ಬೋದು. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಸರ್ಕಾರ ಇರಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಿರಲಿ, ನಮಗೆ ಬೇಕಾಗಿರೋದು ಜನಕ್ಕೆ ಒಳ್ಳೆಯ ಆಡಳಿತ ಕೊಡುವಂಥ ಒಂದು ಗೌರ್ಮೆಂಟ್ ಬೇಕು. ಅದನ್ನೇ ನಾವು ಎದುರು ನೋಡ್ತೀವಿ, ತಪ್ಪುಗಳಾದರೆ ಪ್ರಶ್ನಿಸ್ತೀವಿ.